ಸೊ ಹೆಲೋ ಮಕ್ಕಳೇ, ಈಗ ನೋಡಿ ಇದು ಪ್ರಾಪರ್ಟೀಸ್ ಆಫ್ ಆರ್ಡರ್ ಪೇರ್ಸ್ ಆ್ಯಂಡ್ ಕಾರ್ಟೇಶಿಯನ್ ಪ್ರಾಪರ್ಟಿ ಅಂದರೆ ಇವೆರಡೂ ಸೇರಿಸಿ ಒಂದು ಪ್ರಾಪರ್ಟೀಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇವಾಗ ಒಂದು ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇವಾಗ 3 ಇದೆ ಅನಿಸ್ಕೊಳ್ಳಿ. ಇನ್ನೊಂದು ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ 2 ಇದೆ. ಅಂದರೆ ಎ ಯಲ್ಲಿ ABC ಇದೆ ಅನಿಸ್ಕೊಳ್ಳಿ, ಮತ್ತು ಬಿ ಯಲ್ಲಿ 1 2 ಅನಿಸ್ಕೊಳ್ಳಿ. ಓಕೆ, ಇದನ್ನ ಎರಡನ್ನು ಸೆಟ್ ಮಾಡಿ ಇವಾಗ ಹೀಗೆ ಬಿ ಸೆಟ್ ಮತ್ತು ಎ ಕ್ರಾಸ್ ಬಿ ಅಂದರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ತೆಗೆದಾಗ ಎರಡರದ್ದು ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗುತ್ತೆ, ಎರಡರದ್ದು ಇದು ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಈಕ್ವಲ್ಸ್ ಟು 6 ಆಗುತ್ತೆ, ಮತ್ತು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಕ್ರಾಸ್ ಏನು 6 ಆಗುತ್ತೆ. ಓಕೆ, ಈಗ ಫಸ್ಟ್ ಆಫ್ ಆಲ್ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಕ್ರಾಸ್ ಎ. ಇದು ಸೆಟ್, ಇವೆರಡೂ ಏನಿದೆ ಸೆಟ್ ಇದೆ, ಅಂದರೆ ಬೇರೆ ಬೇರೆ ಸೆಟ್ ಆಗುತ್ತೆ. ಆದರೆ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿದರೆ ನಂಬರ್ ಕೊಡುತ್ತೆ, ಒಂದು ನಂಬರ್ ಕೊಡುತ್ತೆ. ಇದರ ನ್ಯಾಚುರಲ್ ನಂಬರ್ಸೇ ಕೊಡೋದು ಅದು. ಯಾಕಂದರೆ 1 ಮತ್ತು 3 ಮಲ್ಟಿಪ್ಲೈ ಆದರೆ 3ನೇ ಕೊಡೋದು. ಇಲ್ಲಿ ಮೇಲೆ ಎಕ್ಸಾಂಪಲ್ ನೋಡಿದರೆ 6 ಕೊಟ್ಟಿದೆ. ಸೊ ದ್ಯಾಟ್ ಈಸ್ ದ ರೀಸನ್ ಇಟ್ ವಿಲ್ ಬಿ ಗಿವಿಂಗ್ ನ್ಯಾಚುರಲ್ ನಂಬರ್ಸ್. ಇವಾಗ ನೋಡಿ, ಇಫ್ ಎ ಆರ್ ಬಿ, ಎ ಇಲ್ಲ ಅಂದರೆ ಬಿ, ಎರಡರಲ್ಲಿ ಯಾವುದಾದ್ರೂ ಎಂಟಿ ಸೆಟ್ ಆಗಿದ್ದರೆ ದೆನ್ ಎ ಕ್ರಾಸ್ ಬಿ ವಿಲ್ ಬಿ ಎಂಟಿ. ಎಕ್ಸಾಂಪಲ್ ನೋಡಿ, ಇವಾಗ ಎ ಅಲ್ಲಿ ನಲ್ ತೊಗೊಂಡಿದ್ದೀನಿ ಅಂದರೆ ನೋ ಎಲಿಮೆಂಟ್ಸ್, ನಲ್ ಸೆಟ್. ಓಕೆ, ಇದನ್ನು 5 ಅಂತ ಹೇಳ್ತಾರೆ. ಬಿ ಈಕ್ವಸ್ ಟು 1 2 3 ತೊಗೊಂಡಿದ್ದೀನಿ. ಎ ಕ್ರಾಸ್ ಬಿ ಅಲ್ಲಿ ಇವಾಗ ಫಸ್ಟ್ ಎಲಿಮೆಂಟ್ ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಫುಲ್ ಖಾಲಿ. ಓಕೆ, ಸೆಕೆಂಡ್ ಎಲಿಮೆಂಟ್ ಏನಿದೆ 1 2 3 ಅಂತಿದೆ, ಯಾಕಂದರೆ ಬಿಯಿಂದ ಬಂದಿದೆ. ಸೊ ಇದೇನಾಗುತ್ತೆ, ನಲ್ ಸೆಟ್ ಆಗುತ್ತೆ. ಇದನ್ನು ಪ್ರಾಪರಾಗಿ ಡಿಫೈನ್ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ಎ ಕ್ರಾಸ್ ಬಿನ ನಲ್ ಸೆಟ್ ಅಂತ ಹೇಳ್ತಾರೆ. ಇವಾಗ ನೋಡಿ, ಎ ಕ್ರಾಸ್ ಇಫ್ ಎ ಆರ್ ಬಿ, ಎ ಅಥವಾ ಇಲ್ಲಾಂದರೆ ಬಿ, ಇದರೊಳಗೆ ಎರಡು ಸೆಟ್ ನಲ್ಲಿದ್ದರೆ, ಓಕೆ, ಎರಡು ಸೆಟ್ ನಲ್ಲಿದ್ರೂ ನಲ್ಲಾಗುತ್ತೆ, ಒಂದೇ ಆದರೂ ನಲ್ಲಿದ್ದರೂ ನಲ್ಲೇ ಆಗೋದು. ಇವಾಗ ಇದೇ ಥರ ಇನ್ಫೈನೈಟ್ ಏನಾದರೂ ಇದ್ದರೆ, ಇವಾಗ ಎ ಅಥವಾ ಬಿ ಇನ್ಫೈನೈಟ್ ಇದ್ದರೆ, ಇದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಇದು ಎಕ್ಸಾಂಪಲ್ ಬಿಡಿ. ಇಫ್ ಎ ಆರ್ ಬಿ ಈಸ್ ಇನ್ಫೈನೈಟ್ ಸೆಟ್, ಎ ಅಥವಾ ಬಿ ಇಲ್ಲಾಂದರೆ ಎರಡು, ದೆನ್ ಎ ಕ್ರಾಸ್ ಬಿ ಈಸ್ ಆಲ್ಸೋ ಇನ್ಫೈನೈಟ್. ಎ ಕ್ರಾಸ್ ಬಿ ಆಗಿರಲಿ, ಬಿ ಕ್ರಾಸ್ ಎ ಆಗಿರಲಿ, ಎರಡು ಇನ್ಫೈನೈಟ್ ಆಗುತ್ತೆ. ನೋಡಿ, ಒಂದು ಎಲಿಮೆಂಟ್ ಇಲ್ಲಿ ತೊಗೊಂಡಿದ್ದೀನಿ, ಬಿ ಏನು ತೊಗೊಂಡಿದ್ದೀನಿ, ಇನ್ಫೈನೈಟ್ ಮಟ್ಟ ನಂಬರ್ಸ್, ನ್ಯಾಚುರಲ್ ನಂಬರ್ ಸೆಟ್ ತೊಗೊಂಡಿದ್ದೀನಿ. ಓಕೆ, ಇವಾಗ ಎ ಕ್ರಾಸ್ ಬಿಯಲ್ಲಿ ಏನು ಬರುತ್ತೆ, 2 ಫಸ್ಟ್ ಬರುತ್ತೆ, ಯಾಕಂದರೆ ಫಸ್ಟ್ ಎಲಿಮೆಂಟ್ 2 ಇದೆ, ಫಸ್ಟ್ ಸೆಟ್ ಎ ಇದೆ. ಸೊ ಫಸ್ಟ್ ಎಲಿಮೆಂಟ್ ಎ ಇಂದ ಬರುತ್ತೆ. ಓಕೆ, ಇವಾಗ ಮುಂದೆ ಹೋಗ್ತಾ ಏನಾಗುತ್ತೆ, 1 2 1 2 2 2 3 ಹೀಗೆ ಮುಂದೆ ಏನಾಗುತ್ತೆ 2 4 ಹಾಗೆ ಮುಂದೆ ಹೋಗ್ತಾ 2 100 ಬರುತ್ತೆ. ಇದು ಮುಂದೆ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ದ ಇನ್ಫೈನೈಟ್ ಸೆಟ್, ಇಟ್ ಕಾಂಟ್ ಬಿ ಪ್ರಿಡಿಕ್ಟೆಡ್. ಮತ್ತು ಬಿ ಕ್ರಾಸ್ ಏನು ಇನ್ಫೈನೈಟ್ ಆಗುತ್ತೆ ಅವಾಗ. ಓಕೆ, ಇವಾಗ ನೋಡಿ, ಫೋರ್ತ್ ಪ್ರಾಪರ್ಟಿ, ಎ ಇಂಟು ಎ ಅಂದರೆ ಎ ಕ್ರಾಸ್ ಎ ಮಾಡಿದ್ರಿ ಸೆಟ್. ಫಸ್ಟ್ ಆಫ್ ಆಲ್ ಒಂದು ಎ ಸೆಟ್ ಇದೆ, ಅದ್ರ ಮೇಲೆ ಎ ಕ್ರಾಸ್ ಎ ಮಾಡಿದ್ರಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇವಾಗ 2 ಎಲಿಮೆಂಟ್ಸ್ ಇದೆ, ಅಂದರೆ ಎನಲ್ಲಿ 2 ಎಲಿಮೆಂಟ್ಸ್ ಇದ್ದಾಗ ಬೇರೆ ಬೇರೆ ಎಲಿಮೆಂಟ್ಸು ಇರ್ಬೋದು. ಇವಾಗ ನೋಡಿ, ಇದರೊಳಗೆ 1 2 3 ಅಂತ ತೊಗೊಂಡಿದ್ದೇನೆ. ಓಕೆ, ಇದರೊಳಗೆ ನಂಬರ್ ಆಫ್ ಎಲಿಮೆಂಟ್ಸ್ ಬೇರೆ ಬೇರೆ, ಎ ಎಕ್ಸ್ ವೈ ತೊಗೊಂಡಿದ್ದೀನಿ, ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಆಲ್ಸೋ ಬಿಲಾಂಗ್ಸ್ ಟು ಎ. ಎಕ್ಸಾಂಪಲ್ ನೋಡಿ, ಇವಾಗ 1 2 3 ತೊಗೊಂಡಿದ್ದೀನಿ. ಓಕೆ, 1 2 3ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗುತ್ತೆ, ಇದೇ ಫಸ್ಟ್ ಪ್ರಾಪರ್ಟಿ, ಇದನ್ನು ಯೂಸ್ ಮಾಡಿ ಈಕ್ವಲ್ಸ್ ಟು 9 ಅಂತ ಬರೆದಿದ್ದೇನೆ. ಇದನ್ನು ನೋಡಿ, ಎ ಕ್ರಾಸ್ ಎ ಮಾಡಿದಾಗ ಫಸ್ಟ್ ಆಫ್ ಆಲ್ ಎಯಲ್ಲಿ 1 ಇದೆ, 1 2 3 ಇದೆ, ಮತ್ತು ಎನಲ್ಲಿ 1 2 3 ಇದೆ. 1ಗೆ ಮ್ಯಾಚ್ ಆಗಿದೆ, 1 2ಗೆ ಮ್ಯಾಚ್ ಆಗಿದೆ, 1 3ಗೆ ಮ್ಯಾಚ್ ಆಗಿದೆ. ಸೊ 1 ಕಂಪ್ಲೀಟ್ ಆಯಿತು. 2 ಹಾಗೆ ಮಾಡಿ 2 1 2 2 2 3 3 1 3 2 3 3 ಹೀಗೆಲ್ಲ ಇದನ್ನು ಸೆಟ್ ಬರೆದಿದ್ದೇನೆ, ಎ ಕ್ರಾಸ್ ಎ ಆಯಿತು. ಇವಾಗ ನೋಡಿ, ಫಿಫ್ತ್ ಪ್ರಾಪರ್ಟಿಯಲ್ಲಿ ಇವಾಗ ಇದನ್ನು ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಕಲ್ತಿರೋದು ಆರ್ಡರ್ ಪೇರ್ಸ್ನಲ್ಲಿ, ಅಂದರೆ ಆರ್ಡರ್ ಅಂದರೆ 2 ಇರುತ್ತೆ, ಆರ್ಡರ್ ಪೇರ್. ಓಕೆ, ಇದೇನಾಗುತ್ತೆ, ಸೆಟ್ ಆಫ್ ಆರ್ಡರ್ ಆಫ್ ಟ್ರಿಪ್ಲೆಟ್ಸ್ ಅಂದರೆ 3 ಸೆಟ್ ಇರುತ್ತೆ. ಓಕೆ, ಟ್ರಿಪ್ಲೆಟ್ಸ್ ಅಂದರೆ 3 ಸೆಟ್, ಎಕ್ಸ್ ವೈ ಝೆಡ್ 3 ಎಲಿಮೆಂಟ್ಸ್ ಇರುತ್ತೆ. ಅದರೊಳಗೆ ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಎ, ಝೆಡ್ ಬಿಲಾಂಗ್ಸ್ ಟು ಎ. ಓಕೆ, ಇವಾಗ ಎನಲ್ಲಿ ಎ ಬಿ ತೊಗೊಂಡಿದ್ದೇನೆ. ಓಕೆ, ಎ ಬಿಯಲ್ಲಿ ಎ ಬಿ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಎ ಮತ್ತು ಬಿ ಇದೆ, ಎ ಮತ್ತು ಬಿ
ಇದರೊಳಗೆ ಎ ಬಿ ತೊಗೊಂಡಿದ್ದೇನೆ. ಫಸ್ಟಿಗೆ 3 ಎಲಿಮೆಂಟ್ಸ್ ಅಂದಿದ್ದಾರೆ. ಸೊ 3 ಎಲಿಮೆಂಟ್ಸ್ ಅಂತ ಹೇಳಿದರೆ 1 ಹೀಗೆ ಹೋಗುತ್ತೆ. ಸೆಕೆಂಡ್ ಎಲಿಮೆಂಟ್ ನಮಗೆ ಲಾಸ್ಟ್ ಡೆಸ್ಟಿನೇಷನ್ ನಮಗೆ ಇಲ್ಲಿ ಮುಟ್ಟಬೇಕಷ್ಟೇ. ಹೇಗಾದರೂ ಮುಟ್ಟೋದು ಅದು ನಮ್ಗೆ ಗೊತ್ತಿಲ್ಲ, ಹೇಗೆ ತಲುಪಬೇಕಂತ ಗೊತ್ತಿಲ್ಲ. ಹೇಗಾದರೂ ತಲುಪಿದ್ರೆ ನಡೆಯುತ್ತೆ. ಎ ಎ ಎ ಆಮೇಲೆ ಏನು ಮಾಡ್ತೀನಿ, ಎ ಆದ ನಂತರ ಎ, ಆಮೇಲೆ ಬಿಗೆ ತಲುಪ್ತೇನೆ. ಒಟ್ಟು ಇದು ಗೋಲ್ಸ್, ಈ ಸೆಟ್ಟಿಂಗ್ ನಾವು ಮುಟ್ಟಬೇಕಷ್ಟೇ. ಇದಾಯಿತಾ? ಆಮೇಲೆ ನೆಕ್ಸ್ಟಿಗೆ ಈಗ ನೋಡಿ ಇದಾಯಿತು, ಎ ಎ ಎ ಆಯಿತು. ಆಮೇಲೆ ಎ ಎ ಬಿ ಆಗಿದೆ, ಎ ಎ ಬಿ ಆಗಿದೆ. ಓಕೆ, ದಿಸ್ ಇಸ್ ರೈಟ್. ಆಮೇಲೆ ಎ ಬಿ ಎ, ಎ ಬಿ ಎ ಇಲ್ಲಿ ಹೋಗಿದ್ದೇನೆ. ಆಮೇಲೆ ಎ ಬಿ ಬಿ, ಎ ಬಿ ಬಿ, ಈಗ ಎ ಮುಗಿದಿದೆ. ಎ ಕಂಪ್ಲೀಟ್ಲಿ ಫಿಲ್ ಆಗಿದೆ. ಅಂದರೆ ಎಯಿಂದ ಇಷ್ಟೇ ಪಾಸಿಬಲ್ ಔಟ್ಕಮ್ಸ್ ಇದೆ. ಬಿಯಿಂದ ಇವಾಗ ಬಿ ಬಿ, ಓಕೆ, ತ್ರಿಬಲ್ ಬಿ ಆಗಿದೆ. ಇವಾಗ ಬಿ ಬಿ ಎ ತೊಗೊಳ್ಳೋಣ. ಓಕೆ, ಬಿ ಬಿ ಎ. ಆಮೇಲೆ ನೆಕ್ಸ್ಟ್ ಬಿ ಕಂಪ್ಲೀಟ್ ಆಗಿದೆ. ಯಾಕಂದರೆ ಇದರಿಂದ ಇದು ಫೈನಲ್ ಸೆಟ್ಟಿಗೆ ಮುಟ್ಟೋದು ಮುಗೀತು. ಇವೇ 2 ಪಾಸಿಬಲ್ ಔಟ್ಕಮ್ಸ್ ಇತ್ತು. ಇವಾಗ ನೆಕ್ಸ್ಟಿಗೆ ಇದು ಬಿ ಎ ಎ, ಬಿ ಎ ಬಿ ತೊಗೊಂಡಿದ್ದಾಳೆ ಫಸ್ಟಿಗೆ. ಆಮೇಲೆ ಬಿ ಎ ತೊಗೊಂಡಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ನೋಡಿದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎ ಅಲ್ಲಿ ಎಷ್ಟಿತ್ತು? ಸೊ ಇಟ್ ಈಸ್ 2 ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ it is, so 2 into 2 into 2 it is 8 ಇದೆ ನೋಡಿ. 1 2 3 4 ಇಲ್ಲಿ 4 ಇದೆ. ಸೊ ಇಟ್ ವಿಲ್ ಬಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಟ್ರಿಪ್ಲೆಟ್ಸ್ನಲ್ಲಿ. ಸೊ ಇಟ್ ವಿಲ್ ಬಿ 8. ಸೊ ಇದಾಗಿತ್ತು ಆರ್ಡರ್ ಪೇರ್ಸ್ನ ಕಂಪ್ಲೀಟ್. ಆರ್ಡರ್ ಪೇರ್ಸ್ ಮತ್ತು ಕಾರ್ಟೀಷಿಯನ್ ಪ್ರಾಡಕ್ಟ್ಸ್ ಎರಡು ಮಿಕ್ಸ್ ಮಾಡಿ ಪ್ರಾಪರ್ಟೀಸ್. ನಿಮ್ಗೆ ಏನಾದರೂ ಇದನ್ನು ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋಸ್. ಏನು ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ.